ಬೆಂಗಳೂರಿನಲ್ಲಿ ಪಟಾಕಿಯಿಂದ ಗಾಯಗೊಂಡವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಈ ಪೈಕಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೆಲವಷ್ಟು ಜನ ಶಸ್ತ್ರಚಿಕಿತ್ಸೆಗೂ ಕೂಡ ಮುಂದಾಗಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 3 ದಿನದಲ್ಲಿ 28 ಪ್ರಕರಣಗಳು ದಾಖಲಾಗಿದ್ದಾರೆ. ಕೇವಲ 3 ದಿನದಲ್ಲಿ 28 ಪ್ರಕರಣಗಳು. ಅದು ಮಿಂಟೋ ಆಸ್ಪತ್ರೆಯಲ್ಲಿ ಮಾತ್ರ. 10 ಮಕ್ಕಳ ಕಣ್ಣಿಗೆ ಪಟಾಕಿಯಿಂದ ಗಾಯ ಆಗಿದೆ. 18 ವಯಸ್ಕರಿಗೆ ಪಟಾಕಿಯಿಂದ ಗಾಯ ಆಗಿದೆ. 3 ಕಣ್ಣಿಗೆ ಈಗಾಗಲೇ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ನೋಡಿ ಎಂಥ ವಿಪರ್ಯಾಸ ಅಂದರೆ, ತಾವೇ ಹಚ್ಚಿದಂಥ ಪಟಾಕಿಯಿಂದ ಗಾಯಗೊಂಡವರಿಗಿಂತ ಪಟಾಕಿ ಹಚ್ಚಿದ್ದನ್ನು ನೋಡಲು ಹೋದವರಿಗೆ ಗಾಯ ಆಗಿದೆ. ಹೌದು, ಪಟಾಕಿ ಹಚ್ಚಿದ ವ್ಯಕ್ತಿಗಳಿಗೆ ಗಾಯ ಆಗಿದ್ದು ಕೇವಲ 11 ಜನ. ಬೇರೆಯವರು ಹಚ್ಚಿದ ಪಟಾಕಿ ಬಂದು ಕಣ್ಣಿಗೆ ಸಿಡಿದು ಗಾಯ ಆಗಿದ್ದು 16 ಜನ. ಸೊ ಎಚ್ಚರಿಕೆ ವಹಿಸಬೇಕಾದಂಥವರು ಇಬ್ಬರಿಲ್ಲಿ. ಪಟಾಕಿ ಹಚ್ಚುವವರು ಬಹಳ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಪಟಾಕಿ ಹಚ್ಚುವ ಸಂದರ್ಭದಲ್ಲಿ ಮುಂದೆ ಇದ್ದಂಥವರು ಕೂಡ ತಮ್ಮ ಸುರಕ್ಷತೆಯನ್ನು ನೋಡಿಕೊಳ್ಳಬೇಕಾಗಿದೆ. ಅದೊಂಥರ ಪ್ಯಾಸಿವ್ ಎಫೆಕ್ಟ್ ಇದೆಲ್ಲವೂ ಕೂಡ. ಹೀಗಾಗಿ ಇದು ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಅಂಕಿಅಂಶಗಳು ಈಗ ಜಾಸ್ತಿ ಆಗ್ತಾ ಇದೆ. ಇನ್ನಾದರೂ ಕೂಡ ಪೋಷಕರು ಎಚ್ಚೆತ್ತುಕೊಳ್ಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಗಮನಿಸ್ತಾ ಇದ್ದೀವಿ ಈಗ ಅಪ್ಡೇಟ್ಸ್ ಎಲ್ಲ ಏನೆಲ್ಲ ಸಿಗ್ತಾ ಇದೆ, ಜೊತೆಗೆ ಗಾಯಗೊಂಡವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ? ಯಾಕಂತ ಹೇಳಿದ್ರೆ ಈ ಸಂಭ್ರಮ ಇದೆಯಲ್ಲ, ಕೆಲ ಕಾಲದ ಕ್ಷಣಿಕ ಸಂಭ್ರಮ ಇಡೀ ಜೀವನಕ್ಕೆ ಶಾಪ ಆಗಬಾರ್ದು ನಮ್ಮ ಕಾರಣಕ್ಕಾಗಿ. ಸದ್ಯಕ್ಕೆ ಹೆಂಗಿದೆ ಅವರ ಪರಿಸ್ಥಿತಿ? ಖಂಡಿತವಾಗಲೂ ದಶರಥ್, ಈ ಒಂದು ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಲವರಿಗೆ ಇದು ಜೀವನ ಪರ್ಯಂತ ಕತ್ತಲಾದಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಹಜವಾಗಿ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಗೆ ಹೇಳೋದು? ಯಾಕೆಂದರೆ ಒಂದು ಕಣ್ಣನ್ನು ಕಳೆದುಕೊಂಡವರು ಕೆಲವರು ಗಾಯಾಳುಗಳಿದ್ದಾರೆ, ಇನ್ನೊಂದು ಶಸ್ತ್ರಚಿಕಿತ್ಸೆ ಒಳಗಾಗಿ ಚೇತರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿರುವಂತಹ ಗಾಯಾಳುಗಳಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲೇ ಸರಿಸುಮಾರು 50ಕ್ಕೂ ಹೆಚ್ಚು ಪ್ರಕರಣಗಳು ಈ ಥರದೊಂದು ಪಟಾಕಿಯಿಂದ ಆದಂಥ ಅನಾಹುತಗಳಲ್ಲಿ ಸಿಲ್ಕೊಂಡಂಥವರ ಸಂಖ್ಯೆಗಳು ಈಗ 50ಕ್ಕಿಂತ ಹೆಚ್ಚಿಗೆ ಆಗಿರುವಂಥದ್ದು. ಜೊತೆಗೆ ಮಿಂಟೋ ಆಸ್ಪತ್ರೆ ಅಂದರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಸರ್ಕಾರಿ ಮಿಂಟೋ ಆಸ್ಪತ್ರೆ ಏನಿದೆ, ಕಣ್ಣಿನ ಆಸ್ಪತ್ರೆ, ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರಕರಣದ ಸಂಖ್ಯೆ ಗಂಟೆಗೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಬೆಳಗ್ಗೆ ಏನು 27 ಇತ್ತು, ಈಗ ಇವತ್ತು 29 ಆಗಿರುವಂಥದ್ದು. ಸಹಜವಾಗಿ 10 ಮಕ್ಕಳಿಗೆ ಅಂದರೆ 10 ವರ್ಷದ ಕೆಳಪಟ್ಟಂತಹ 10 ಮಕ್ಕಳಿಗೆ ಈ ಒಂದು ಪಟಾಕಿ ಸಿಡಿಸುವ ಸಂದರ್ಭದಲ್ಲಿ, ಪಟಾಕಿಯನ್ನು ಹಚ್ಚುವಂಥ ಸಂದರ್ಭದಲ್ಲಿ ಆದಂತಹ ಒಂದು ಅನಾಹುತದಿಂದ ಒಂದು ಕಣ್ಣಿಗೆ ಅಥವಾ ದೃಷ್ಟಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅನಾಹುತಗಳಾಗಿರುವಂಥದ್ದು, ಗಾಯಗಳಾಗಿರುವಂತಹ ಸ್ಥಿತಿ. ಅದರ ಸಂಬಂಧಪಟ್ಟಾಗ ಈಗಾಗಲೇ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಏನಂತಂದರೆ ಕಳೆದ 2-3 ದಿನಗಳಿಂದ ಏನು ಬೆಳಕಿನ ಹಬ್ಬ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಯನ್ನು ಹಚ್ಚುವಂಥದ್ದು, ರಸ್ತೆಗಳಲ್ಲಿ ಮನೆ ಅಂಗಳಗಳಲ್ಲಿ ಏನು ಪಟಾಕಿಗಳನ್ನು ಹಚ್ತಾ ಇದ್ರು, ಆ ಸಂದರ್ಭದಲ್ಲಿ ಆದಂಥ ಒಂದು ಅವಘಡಗಳ ಸಂಖ್ಯೆ ಈಗ ಮತ್ತಷ್ಟು ಏರಿಕೆ ಆಗ್ತಾ ಇರುವಂಥದ್ದು. ಇವತ್ತು ಸಂಜೆಯ ನಂತರ ಅಂತಂದರೆ ಹಬ್ಬ ಪರಿಪೂರ್ಣವಾಗಿ ಮುಗಿಯುತ್ತೆ. ನಾಳೆಯಿಂದ ಮತ್ತೆ ಆ್ಯಸ್ ಯೂಶುವಲ್ ಕೆಲಸಗಳು ಆರಂಭ ಆಗುತ್ತೆ, ದಿನನಿತ್ಯದ ಕಾರ್ಯಚಟುವಟಿಕೆಗಳು ಆರಂಭ ಆಗುತ್ತೆ. ಹಾಗಾಗಿ ಇವತ್ತು ಸಂಜೆ ಹೊತ್ತಿಗೆ ಎಷ್ಟು ಪಟಾಕಿಯಿಂದ ಆದಂಥ ಅನಾಹುತಗಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲೂ ಕೂಡ ಇದು ತಿಳಿಯಲಿದೆ. ದಶರಥ್, ಥ್ಯಾಂಕ್ ಯು ಗಣೇಶ್.